ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆ, ನಾವಿವಾಗ ಬೆಂಗಳೂರಿಗೆ ಬಂದಿದ್ವಿ. ಬೆಂಗಳೂರಿಂದ ಗೌಡ್ಗೆರೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಗ್ಯಾಪ್ ಆಗೋಗಿತ್ತು, ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ. ನಾವು ನಿನ್ನೆ ನೈಟೇ ಬಂದ್ವಿ. ನಮ್ಮ ಯಜಮಾನ್ರು ಚಿಕ್ಕಪ್ಪನ ಮಗ ಮತ್ತು ಸೊಸೆ ಎಲ್ಲ ಅಲ್ಲೇ ಇರೋದು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅವ್ರ ಮನೆಯಲ್ಲಿ ರಾತ್ರಿ ಉಳಿದು ಇವಾಗ ಬೆಳಗ್ಗೆ ಹೊರಡ್ತಾ ಇದ್ದೀವಿ. ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ ಎಲ್ಲರೂ. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ, ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ಎಲ್ಲರೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಮಾತಾಡಿಕೊಂಡು ಹೊರಟ್ವಿ. ಹಾಗೆ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ರಶ್ ಇಲ್ಲ ಅಂತ ಅಂದರೆ ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಅದು ಲೈಟಿಂಗ್ಸ್ ಎಲ್ಲ ಹೇಗಿದ್ದರೂ ಸಂಜೆ ಟೈಮೇ ನೋಡೋಕ್ಕೆ ಚೆನ್ನಾಗಿರುತ್ತೆ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿಂದ ಅಲ್ಲಿಗೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ, ಆದ್ರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಈಗ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಬಂದ್ವಿ. ಇದೇ ಎಂಟ್ರೆನ್ಸ್ ಸ್ಟಾರ್ಟಿಂಗು. ನಮ್ಮ ಯಜಮಾನ್ರು ಅವರೆಲ್ಲ ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೋದರು. ನಾವು ಹೊರಗಡೆ ಆಗಿ ನೋಡ್ತಾ ಇದ್ವಿ. ಎಲ್ಲರೂ ಜೊತೆಲೇ ಹೋಗೋಣ ಅಂತ ಅಂದ್ಕೊಂಡು ಇನ್ನು ಹೊರಗಡೆನೇ ಕಾಲೆಲ್ಲ ತೊಳ್ಕೊಂಡು ಸ್ಟಾರ್ಟಿಂಗ್ ಒಳಗಡೆ ಹೋದ್ವಿ. ಮತ್ತು ಇವರೆಲ್ಲ ಎಲ್ಲರೂ ಹಣ್ಣು ಕಾಯಿ ಮಾಡ್ಸೋಕ್ಕೆ ಹಣ್ಣು ಕಾಯಿ ಎಲ್ಲ ತರೋಕ್ಕೆ ಹೋದರು. ಸ್ಟಾರ್ಟಿಂಗೇ ತೆಂಗಿನಕಾಯಿ ಸುರಿಮಳೆ ಅನಿಸುತ್ತೆ, ಅಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ. ಎಲ್ಲ ಕಡೆನೂ ಎಲ್ಲಿ ನೋಡಿದ್ರೂ ದೇವಸ್ಥಾನದ ಒಳಗಡೆ ತೆಂಗಿನಕಾಯಿನೇ ಕಾಣಿಸುತ್ತೆ. ಇದು ಒಳಗಡೆ ಹೋದ ತಕ್ಷಣವೇ ಗಣೇಶನ ಮೂರ್ತಿ ಮತ್ತು ತುಂಬ ದೇವ್ರುಗಳದ್ದು ಮೂರ್ತಿಗಳೆಲ್ಲ ಇದೆ. ಹಾಗೆ ಎಲ್ಲನೂ ನೋಡಿಕೊಂಡು ನಾವು ಮುಂದೆ ಹೋದ್ವಿ. ನಾವು ಇವತ್ತು ಸಾಟರ್ಡೆ ಹೋಗಿದ್ದು, ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ. ಅಂದ್ಕೊಂಡಷ್ಟೇನು ರಶ್ ಇರಲಿಲ್ಲ. ಬೇಗನೆ ಸ್ವಲ್ಪ ದರ್ಶನ ಆಯಿತು. ಕ್ಯೂ ಎಲ್ಲ ಫಾಸ್ಟಾಗಿ ಮೂವ್ ಆಗ್ತಾಯಿತ್ತು. ಒಂದು ಮುಕ್ಕಾಲು ಗಂಟೆ ನಿಂತ್ಕೊಂಡ್ವಿ ಅಷ್ಟೇ, ಜಾಸ್ತಿ ಏನಿಲ್ಲ. ಇದೆಲ್ಲ ತುಂಬ ರಶ್ ಆದಾಗ ಕ್ಯೂ ಮಾಡೋದಕ್ಕೆ ಇರೋದು. ಈ ಸಲ ನಾವು ಬಂದಾಗ ಏನು ರಶ್ ಇರಲಿಲ್ಲ. ಇದು ಚಾಮುಂಡೇಶ್ವರಿ ಮೂಲ ವಿಗ್ರಹ ಇಲ್ಲೇ ಇರೋದು. ಇದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಹಾಗೆ ಸ್ವಲ್ಪ ವೀಡಿಯೋ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಮುಂದೆ ಬಂದ್ವಿ. ಇದು ಆಂಜನೇಯಂದು ಮೂರ್ತಿ ಇದೆ. ಇಲ್ಲಿ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಕಾಯಿನೆಲ್ಲ ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಇಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ನನಗಿದು ಇಡೋದಕ್ಕೆ ಗೊತ್ತಾಗಲಿಲ್ಲ. ಇದನ್ನು ಇಟ್ಬಿಟ್ಟು ಪ್ರೆಸ್ ಮಾಡಬೇಕು. ನಾನು ಹಾಗೆ ನಿಲ್ಸೋಕೆ ಹೋದೆ, ಕಾಯಿನ್ ಕೆಳಗಡೆ ಬಿತ್ತು. ಇಲ್ಲೆಲ್ಲ ಜಾಸ್ತಿ ಏನು ರಶ್ ಇರಲಿಲ್ಲ. ಇದುವಾಗ ಹೊರಗೆ ಅಂತ ಕಾಣ್ತಾ ಇದೆಯಲ್ಲ, ಇದು ಮ್ಯೂಸಿಯಮ್ಮು. ಆ ಕಡೆ ಸೈಡು ಒಳಗೆ, ಈ ಕಡೆ ಸೈಡ್ ಹೊರಗೆ ಅಂತ ಇದೆ. ನೋಡಿ ಚಾಮುಂಡೇಶ್ವರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ ಅಪ್ಪ ದೇವರೇ, ಮೈಯೆಲ್ಲ ಜುಮ್ ಅನಿಸ್ಬಿಡುತ್ತೆ ನೋಡ್ತಾ ಇದ್ದರೆ. ದೇವಸ್ಥಾನದ ತಾಯಿ ಹತ್ರ ಹೋಗೋವರೆಗೂ ಬರೀ ತೆಂಗಿನಕಾಯಿಗಳನ್ನೇ ಕಟ್ಟಿರ್ತಾರೆ. ಎಲ್ಲರೂ ಹರಕೆ ಹೊತ್ಕೊಂಡು ಈಡೇರಲಿ ಅಂತ ಅಂದ್ಕೊಂಡು ಕಟ್ಟಿರ್ತಾರೆ. ನಾವು ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ನಾವು ಮ್ಯೂಸಿಯಮ್ಗೆ ಪಕ್ಕನೇ ಇದೆ. ಮ್ಯೂಸಿಯಮ್ ಒಳಗಡೆ ಬಂದು ಜಾಸ್ತಿ ವೀಡಿಯೋ ಒಳಗಡೆ ತುಂಬ ಜನ ಇದ್ದರು. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ನನ್ನ ಮಗನ ಕೈಲಿಗೆ ಕೊಟ್ಟಿದ್ದೆ. ನೀನು ಮಾಡ್ಕೊಂಡು ಬಾ, ನಾನು ಹೊರಗಡೆ ಇರ್ತೀನಿ ಅಂತ. ಅಂದರೆ 1 ವರ್ಷದಿಂದ 5 ವರ್ಷದೊಳಗಡೆ ಮಕ್ಕಳನ್ನ ಒಳಗಡೆ ಕರ್ಕೊಂಡು ಹೋಗಬಾರ್ದು ಅಂತ ಇತ್ತು. ನನ್ನ ಮಗಳನ್ನ ಹೊರಗಡೆನೇ ಇರಿಸ್ಕೊಂಡು ನಾನು ನನ್ನ ಮಗನಿಗೆ ವೀಡಿಯೋ ಮಾಡು ಅಂತ ಹೇಳಿದೆ. ಅವಳನ್ನ ಯಾರಾದ್ರು ಎತ್ಕೊಂಡಿರ್ಬೇಕಲ್ಲ ಅಂತ ಅಂದ್ಕೊಂಡು. ನಾವು ಎಲ್ಲೇ ಹೋದ್ರೂ ನನ್ನ ಮಗಳು ಕೈಯೇ ಬಿಡ್ತಾ ಇರಲಿಲ್ಲ. ಮತ್ತು ಜಾಸ್ತಿ ಯಾರ ಹತ್ರನೂ ಹೋಗ್ತಾನೂ ಇರಲಿಲ್ಲ, ಅಡ್ಜಸ್ಟು ಆಗ್ತಿರಲಿಲ್ಲ. ಮತ್ತು ಇಲ್ಲಾಂದರೆ ಮಲ್ಕೊಬಿಡೋಳು, ಎತ್ಕೊಂಡೇ ಓಡಾಡಬೇಕಾಗಿತ್ತು. ಅಂದರೆ ಫ್ರೀಯಾಗಿದ್ದರೆ ಓಡಾಡ್ಕೊಂಡಿದ್ರೆ ಏನು ಅನಿಸ್ತಿರ್ಲಿಲ್ಲ. ಎತ್ಕೊಂಡು ಮಗುನ ದರ್ಶನ ಎಲ್ಲ ಮಾಡಬೇಕು, ಹಿಂಗೆ ಹೊರಗಡೆ ಬರಬೇಕು ಅಂದರೆ ಸ್ವಲ್ಪ ಸುಸ್ತಾಗುತ್ತೆ. ಆದರೆ ನನ್ನ ಮಗಳು ಈ ಸಲ ಎಲ್ಲರ ಹತ್ರನೂ ಹೋದ್ಲು, ಎಲ್ಲರ ಜೊತೆನೂ ಅಡ್ಜಸ್ಟ್ ಆದಳು. ನಾವು ಜಾಸ್ತಿ ಎತ್ಕೊಳ್ಳೇ ಇಲ್ಲ, ಎಲ್ಲರೂ ಎತ್ಕೊಂಡ್ರು. ಚೆನ್ನಾಗಾಯಿತು. ನಾವು ಫ್ರೀಯಾಗಿ ಓಡಾಡ್ದಂಗೆ ಅನ್ನಿಸ್ತು. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಹೊರಗಡೆ ಹೋದಾಗ ಇಷ್ಟು ಫ್ರೀಯಾಗಿ ಓಡಾಡಿದ್ದು. ಹಂಗಾಗಿ ನನ್ನ ಮಗಳು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದಳು. ನಾನು ಅಂದ್ಕೊಂಡಿರಲಿಲ್ಲ ಅಡ್ಜಸ್ಟ್ ಆಗ್ತಾಳೆ ಅಂತ. ಚೆನ್ನಾಗಿ ಅಡ್ಜಸ್ಟ್ ಆದಳು. ಒಳಗಡೆ ಎಲ್ಲ ಮ್ಯೂಸಿಯಮ್ ತುಂಬಾ ಚೆನ್ನಾಗಿತ್ತು. ಮ್ಯೂಸಿಯಮ್ ಒಳಗಡೆ ಬರೋದಕ್ಕೆ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ ಕೊಟ್ಟು ಒಳಗಡೆ ಬರಬೇಕು. ನಾವು ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಅಡುಗೆ ಎಲ್ಲ ಮಾಡ್ತಾನೇ ಇದ್ದರು. ಮತ್ತು ಇಲ್ಲಿ ತುಂಬ ಜನ ಅಂದರೆ ತುಂಬ ಜನ ಸೇರಿಕೊಂಡಿದ್ರು. ಎಲ್ರದ್ದು ಸ್ವಲ್ಪ ಜನ ಇದೆಲ್ಲ ಊಟ ಮಾಡ್ತಾಯಿದ್ರು. ಮತ್ತು ಒಳಗಡೆ ಎಲ್ಲ ದೊಡ್ಡದಾಗಿತ್ತು.
ನಾವು ಹೋಗಿ ಜಾಗ ಇತ್ತು, ಹೋಗಿ ಕುತ್ಕೊಂಡು ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ತೆಂಗಿನಕಾಯಿ ಕಟ್ಟೋಣ ಅಂತ ಅಂದ್ಕೊಂಡೆ. ಆದರೆ ಎಲ್ಲ ಹೇಳಿದ್ರು ಕಟ್ಟಿದ್ರೆ 3 ವಾರ, 5 ವಾರ, 7 ವಾರ ಕಟ್ಟಬೇಕು ಅಂತ. ಹಾಗೆ ಪದೇ ಪದೇ ಬರೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ನಾನು ಕಟ್ಟಲಿಲ್ಲ. ದೇವ್ರ ಮುಂದೆ ನೋಡಿ ಎಷ್ಟು ಉಪ್ಪಿನ ರಾಶಿನೇ ಇದೆ. ಎಲ್ಲ ಹರಕೆ ಹೊತ್ಕೊಂಡು ಉಪ್ಪು ಹಾಕಿರೋದು. ಉಪ್ಪು ಹೇಗೆ ಕರಗುತ್ತೋ ಹಾಗೆ ನಮ್ಮ ಕಷ್ಟಗಳೆಲ್ಲ ಕರಗಲಿ ಅಂತ ಹರಕೆ ಹೊತ್ಕೊಂಡು ಎಲ್ಲ ಉಪ್ಪು ಹಾಕ್ತಾ ಇದ್ದಾರೆ. ನಾವು ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ.